ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ತಾಂಡವ್ಗೆ ಅವಮಾನ ಆಗ್ತದೆ. ಸನ್ಮಾನ ಹೋಗಿ ಅವಮಾನ ಮಾಡೋಕ್ಕೆ ಮುಂದಾಗ್ತದಾಳೆ. ಈ ಕಡೆ ಪೂಜೆ ಆಗಿದ್ರೆ ತಾಂಡು ಮರ್ಯಾದೆ ಎಲ್ಲರ ಮುಂದೆ ಹರಾಜು ಆಗತ್ತೆ. ಆಗಿದ್ರೆ ಏನಾಗ್ತದೆ, ಯಾಕೆ ಆಗ್ತದೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ಮೇಲೆ ಕೆಂಡ ಕಾರ್ತಿರೋ ತಾಂಡವ್ ಹೇಗಾದರೂ ಮಾಡಿ ಭಾಗ್ಯಗೆ ಬುದ್ಧಿ ಕಲಿಸಲೇಬೇಕು, ಅವಳಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದೆ. ಈ ಕಡೆ ಭಾಗ್ಯನ ಹೇಗಾದರೂ ಮಾಡಿ ಹೊರಗಡೆ ಆಗಬೇಕು ಅಂದ್ಕೊಂಡಿದ್ದ ಒಂದು ಪ್ಲ್ಯಾನ್ ಮಾಡ್ತಾರೆ. ಅದ್ರ ಪ್ರಕಾರ ಮನೆ 2 ಪಾಲಾಗಿದೆ. ಹಾಗಾಗಿ ಮನೆ 2 ಪಾಲಾದಮೇಲೆ EMI ಕೂಡ ಇಬ್ಬರು ಕಟ್ಟಬೇಕು ಅನ್ನೋದು ತಾಂಡವಾದ. ಈ ಕಡೆ ಭಾಗ್ಯ ಎಕ್ಸಾಮ್ಗೆ ಹೋಗಬೇಕಾಗಿದೆ. ಮಗಳು ಮತ್ತು ಅಮ್ಮ ಇಬ್ಬರು ಕೂಡ ಎಕ್ಸಾಮ್ಗೆ ಹೋಗೋಕ್ಕೆ ಪ್ರಿಪೇರ್ ಆಗಿ ಹಾಲ್ ಟಿಕೆಟ್ನ ತೊಗೊಂಡು ಅಮ್ಮ ಹುಷಾರಾಗಿ ನೋಡ್ಕೊ. ಆಮೇಲೆ ಅಪ್ಪ ಎತ್ಕೊಂಡ್ಬಿಟ್ರೆ ಏನು ಮಾಡ್ದು ಅಂತಿದ್ರೆ ನಿಮ್ಮಪ್ಪನ ಬಗ್ಗೆ ಆ ರೀತಿ ಎಲ್ಲ ಮಾತಾಡಬಾರ್ದು ತನ್ವಿ ಅಂತ ಹೇಳ್ತಾರೆ. ನಂತರ ಅತ್ತೆ ಮಾವ ಇಬ್ಬರು ಕೂಡ ತುಂಬ ಚೆನ್ನಾಗಿ ಎಕ್ಸಾಮ್ ಬರಿಬೇಕು ಅಂತ ಹೇಳ್ತಾರೆ, ಆಶೀರ್ವಾದ ತಗೋತಾರೆ ಭಾಗ್ಯ ಮತ್ತು ತನ್ವಿ. ಬಟ್ ಹೋಗಬೇಕು ಅಷ್ಟರಲ್ಲಿ ತಾಂಡವ್ ಅಡ್ಡ ಬರ್ತಾರೆ. ಏನಿದು ತಾಂಡವ್ ಅಂತ ಕೇಳ್ತಿದ್ರೆ ಅಮ್ಮ ಏನಿಲ್ಲ, ಅತ್ತೆ ಸೊಸೆ ಸೇರಿಕೊಂಡು ಮನೆ 2 ಭಾಗ ಮಾಡಿದರೆ ಪಾಲ್ ಕೂಡ ಮಾಡಿದ್ದಾಯಿತು. ಆದರೆ ಏನನ್ನು ಮರ್ತು ಬಿಟ್ಟಿದ್ದಾರೆ. ಸರಿಯಾಗಿ ಪಾಲ್ ಮಾಡಿದ್ದಷ್ಟೇ ಅಲ್ಲ, ಬ್ಯಾಲೆನ್ಸ್ ಕೂಡ ಸರಿಯಾಗಿ ಮಾಡಬೇಕಲ್ವ ಅಂತ ಹೇಳ್ತಿದ್ದಾನೆ. ಏನು ಮಾತಾಡ್ತಿದ್ರ ನೀವು ಅಂತ ಕೇಳ್ತಿದ್ರೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಭಾಗ್ಯ ಅಂತ ಹೇಳ್ತಾರೆ. ನಂತರ ಈ ಕಡೆ ತಾಂಡವ್ ಮನೆ 2 ಪಾಲಾದಮೇಲೆ EMI ಯಾಕೆ ಇಡೀ ಮನೆಗೆ ನಾನು ಕಟ್ಟಬೇಕು, ನನಗೇನು ಕರ್ಮನ ಇಡೀ ಮನೆಗೆ EMI ಕಟ್ಟೋಕೆ. ಮನೆ 2 ಪಾಲಾದಮೇಲೆ EMI ಕೂಡ ಇಬ್ಬರು ಡಿವೈಡ್ ಆಗಬೇಕು 50-50. ಇನ್ನು ಮುಂದೆ ನಾನು ನನ್ನ ಭಾಗದ EMI ಕಟ್ತೀನಿ, ನೀವು ಇನ್ಮೇಲಿಂದ ನಿನ್ನ ಭಾಗದ EMI ಕಟ್ಟಬೇಕು ಅಂತ ಹೇಳ್ತಾರೆ. ನಂತರ ಈ ಕಡೆ ಏನು ಮಾತಾಡ್ತಿದ್ಯಾ ತಾಂಡವ್ ಅಂದರೆ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ, ಇನ್ನು ಮುಂದೆ ನಾನು ಕಟ್ಟೋದು ಅರ್ಧ EMI ಮಾತ್ರ ಅಂತ ಹೇಳ್ತಾರೆ. ಸರಿ ಆಯಿತು, ಇನ್ನು ಮುಂದೆ ಇನ್ನರ್ಧ EMIನ ನಾನು ಕಟ್ತೀನಿ. ನನ್ನ ಮಕ್ಕಳು ನನ್ನ ಅತ್ತೆ ಮಾವ ಇರೋ ಮನೆಯ ಮನೆ ಮುಗಿಯೋ ತನಕನೂ ಅರ್ಥ ನಾನೇ ಕಟ್ತೀನಿ ಅಂತ ಹೇಳ್ತಾರೆ. ಎಲ್ರಿಗೂ ಶಾಕ್ ಆಗುತ್ತೆ, ತಾಂಡವ್ಗೆ ದೊಡ್ಡ ಶಾಕ್ ಆಗುತ್ತೆ. ಏನು ಮಾತಾಡ್ತಿದ್ಯಾ, EMI ಕಟ್ಟೋದೇನು ಸೌದೆ ಒಲೆ ಹಚ್ಚಿ ಅಡುಗೆ ಮಾಡಿದಷ್ಟು ಸುಲಭ ಅಂತ ಅಂದ್ಕೊಂಬಿಟ್ಟಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಭಾಗ್ಯ ನಾನು ಕಟ್ತೀನಿ ಅಂತ ತಾನೇ, ಹೆಚ್ಚಿಗೆ ಮಾತು ಯಾಕೆ ಅಂತ ಮಾತಾಡ್ತಿದ್ದಾರೆ. ಈ ಕಡೆ ತಾಂಡವ್ ಹೇಗೆ ಕಟ್ತೀಯಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ರೆ, ಹೇಗೆ ಕಟ್ತೀನಿ ನಿಮಗೆ ಬೇಕಾಗಿಲ್ಲ, ಕಟ್ಟಬೇಕು ಕಟ್ತೀನಿ ಅಷ್ಟೆ ಬಾ ಬಂಗಾರಿ ಅಂತ ಹೇಳಿ ತನ್ವಿ ಜೊತೆ ಹೊರಟೇ ಬಿಡ್ತಾರೆ. ಈ ಕಡೆ ನಾನು ನೋಡ್ತೀನಿ ಈ ಕಡೆ ಹೇಗೆ EMI ಕಟ್ತೀಯಾ ಅಂತ ಅಂತಿದ್ದಾರೆ ತಾಂಡವ್. ಜೊತೆಗೆ ಹೋಗೋಕ್ಕೂ ಮುನ್ನ ಒಂದು ಮಾತು ಹೇಳಿರ್ತಾರೆ, ಈಗೇನಾದರೂ EMI ಕಟ್ತೆ ಇದ್ದರೆ ಈ ಮನೇಲಿ ನಿನ್ನ ಪರ ಯಾರ್ಯಾರು ಬಂದಿದ್ದಾರೋ ಅವ್ರನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋಗ್ತಾ ಇರುವಂತ, ಜೊತೆಗೆ ಅಪ್ಪ ಅಮ್ಮನೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇರುವಂಥ ಇಂಡೈರೆಕ್ಟಾಗಿ ಮನೆಯಿಂದ ಆಚೆ ಹೋಗಿ ಅಂತಾನೆ ತಾಂಡವ್ ಹೇಳ್ತಾರೆ. ಬಟ್ ಅಲ್ಲಿ ಅಪ್ಪ ಅಮ್ಮಂಗೆ ನಾನು ನೋಡ್ತೀನಿ ಎಷ್ಟು ದಿನ ನಿಮ್ಮ ಸೊಸೆ ನಿಮ್ಮನ್ನು ನೋಡ್ಕೋತಾಳೆ ಅಂತ ಹೇಳ್ತಿದ್ರೆ, ಅದೆಲ್ಲ ನಿನಗೆ ಬೇಕಾಗಿಲ್ಲ ಮಕ್ಕಳ, ನನ್ನ ಸೊಸೆ EMI ಕಟ್ತೀನಿ ಅಂದಲ್ವಾ, ಹೆಚ್ಚಿಗೆ ಮಾತು ಯಾಕೆ, ಈ ರೀತಿಯೆಲ್ಲ ಅದಕ್ಕೆ ಯಾಕೆ ಬರ್ತಿದ್ಯಾ, ನಮ್ಗೆ ತುಂಬ ಚೆನ್ನಾಗಿ ಗೊತ್ತು ನಮ್ಮನ್ನು ಈ ರೀತಿಯೆಲ್ಲ ಮಾಡಿ ನಿನ್ನ ಕಡೆ ಕರ್ಕೊಳಕ್ಕಾಗಲ್ಲ. ಯಾಕಂದರೆ ನಾವು ಯಾರು ದುಡ್ಡಿಗೆ ಬೆಲೆ ಕೊಡಲ್ಲ, ಪ್ರೀತಿಗೆ ಸಂಬಂಧಕ್ಕೆ ಬೆಲೆ ಕೊಡೋರು, ಮೊದಲು ಈ ಕಡೆ ಬರ್ತಾ ಇರು ಅಂತ ಹೇಳ್ತಾರೆ. ಈ ಮಾತನ್ನೇ ಭಾಗ್ಯ ಕೂಡ ಹೇಳಿರ್ತಾರೆ, ನನ್ನನ್ನು ಆಚೆ ಕಳಿಸ್ಬೇಕು ಅಂತ ಈ ರೀತಿ ದುಡ್ಡನ್ನು ಒತ್ತಡ ತರೋದು ಏನು ಪ್ಲ್ಯಾನ್ ಮಾಡಿದ್ರೂ ಆಗಲ್ಲ, ಈ ಮನೆ ಬಿಟ್ಟು ಕೂಡ ಹೋಗೋದಿಲ್ಲ, ಸುಮ್ಮನೆ ಈ ಒಂದು ಚೀಪ್ ಗಿಮಿಕ್ಸ್ನೆಲ್ಲ ಬಿಟ್ಬಿಡಿ ಅನ್ನುವ ಎಚ್ಚರಿಕೆನ ಕೂಡ ಭಾಗ್ಯ ಕೊಟ್ಟಿರ್ತಾಳೆ. ನಂತರ ಈ ಕಡೆ ಭಾಗ್ಯ ಮತ್ತು ತನ್ವಿ ಹೋಗ್ತಾ ಇದ್ರೆ ದಾರಿಲೂ ಕೂಡ EMI ಕಟ್ಟೋದು ಹೇಗೆ ಅಂತ ಅನ್ಕೋತಿದ್ದಾಳೆ ಭಾಗ್ಯ. ತಾಂಡವ್ ಹತ್ರ ಏನೋ EMI ಕಟ್ತೀನಿ ಅಂತ ಹೇಳಿಬಿಟ್ಲು, ಬಟ್ EMI ಕಟ್ಟಬೇಕು ಅಂದರೆ ಕೆಲಸ ಆಗಬೇಕಲ್ವ, ಹಾಗಂತ ತಾಂಡವ್ ಮುಂದೆ ಸೋಲೋಕ್ಕೂ ಒಪ್ಪಿಗೆ ಇಲ್ಲ. ತನ್ನ ಅತ್ತೆ ಮಾವ ಮಕ್ಕಳು ತನ್ನ ಜವಾಬ್ದಾರಿ, ಅಪ್ಪ ಅಮ್ಮ ಮತ್ತು ಇಲ್ಲಿ ಪೂಜಾ ಎಲ್ಲರನ್ನ ಕೂಡ ನಾನು ನೋಡ್ಕೋತೀನಿ, ಸೋಲೋ ಮಾತೇ ಇಲ್ಲ ಅಂತ ತನಗೆ ತಾನೇ ಗಟ್ಟಿ ಮಾಡ್ಕೋತಾಳೆ ಭಾಗ್ಯ. ನಂತರ ಮಗಳಿಗೆ ಇದೆಲ್ಲವನ್ನ ಕೂಡ ಮರೆತು ತಲೆಗೆ ಹಚ್ಕೊಳ್ದೆ ಎಕ್ಸಾಮ್ ಬರಿ ಅಂದರೆ ಮಗಳು ಕೂಡ ಅಮ್ಮ ನೀನು ಕೂಡ ಹಾಗೆ ಎಕ್ಸಾಮ್ ಬರಿ ಅಂತ ಹೇಳ್ತಾರೆ. ಆಲ್ ದಿ ಬೆಸ್ಟ್ನ ಇಬ್ಬರು ಕೂಡ ಹೇಳ್ಕೊತಾರೆ. ಜೊತೆಗೆ ಯಾರು ಚೆನ್ನಾಗಿ ಎಕ್ಸಾಮ್ ಬರೀತಾರೆ ನೋಡೇ ಬಿಡೋಣ ಅಂತ ಮಗಳು ಇಬ್ಬರು ಕೂಡ ಎಕ್ಸಾಮ್ಗೆ ಹೋಗ್ತಿದ್ದಾರೆ. ನಂತರ ಈ ಕಡೆ ಪೂಜಾ ಸುಂದ್ರಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಸುಂದ್ರಿ ಬಿಗ್ ಶಾಕ್ ಕೊಡ್ತಿದ್ದಾರೆ ಪೂಜಾಗೆ. ಇಲ್ಲಿ ಶ್ರೇಷ್ಠ ಒಂದು ಬಿಗ್ ಪ್ಲ್ಯಾನ್ ಮಾಡಿದಾಳೆ. ಈ ಕಡೆ ನನ್ನನ್ನು ಹೊರಗಡೆ ಹಾಕೋಕೆ ನೋಡಿದ್ಲು, ಅವರ ಅಪ್ಪ ಅಮ್ಮ ಬಂದರು, ದುಡ್ಡು ಗಲಾಟೆ ಆಯಿತು, ಜೊತೆಗೆ ಅವಳು ಸುಳ್ಳು ಹೇಳಿ ಮನೆ ತೊಗೊಂಡಿರೋದು ಗೊತ್ತಾಯಿತು. ಓನರ್ ಅಜ್ಜಿಗೂ ಕೂಡ ಗೊತ್ತಾಯಿತು ಅವಳು ಸುಳ್ಳು ಹೇಳಿದಾಳೆ ಮದುವೆ ಆಗಿದ್ದೀನಿ ಅಂತ. ಓನರ್ ಅಜ್ಜಿ ಮನೆಯಿಂದ ಆಚೆಗೆ ಹಾಕ್ತೀನಿ ಅಂದರು, ಬಟ್ ಚಿನ್ಮಿನಿ ತುಂಬ ಬುದ್ಧಿವಂತೆ, ಓನರ್ ಅಜ್ಜಿನೇ ಬಾಯಿ ಮುಚ್ಚಿಸ್ಬಿಟ್ಲು ಗೊತ್ತಾ ಅಂತ ಹೇಳ್ತಾರೆ. ಜೊತೆಗೆ ಇದನ್ನೆಲ್ಲ ಕಟ್ಕೊಂಡು ನನಗೇನಾಗಬೇಕು ಅಂತಂದ್ರೆ, ಅದೆಲ್ಲ ಕಟ್ಕೊಂಡು ನಿನಗೇನಾಗಬೇಕಿಲ್ಲ, ಬಟ್ ಮುಂದೆ ಕಟ್ಕೊಂಡು ನಿನಗಾಗಬೇಕಾಗಿದೆ. ಈ ಅರ್ಧ ಸತ್ಯನೇ ಪೂರ್ತಿ ಸತ್ಯ ಆಗೋದಕ್ಕೆ ಕಾರಣ. ಮುಂದೆ ಬಿರುಗಾಳಿ ಎಪ್ತಿದೆ ಅಂದರೆ ಅದು ಇದಕ್ಕೆ ಕಾರಣ.
ಇದರಿಂದನೇ ಅದು ಆಗ್ತಿರೋದು ಅಂತ ಹೇಳ್ತಾರೆ. ಅವ್ರ ಅಪ್ಪ ಅಮ್ಮ ಬಂದಿದ್ದೆ ಇನ್ನು 10 ದಿನದಲ್ಲಿ ಮದುವೆ ಅಂತ ಹೇಳಿ ಹೋಗಿದ್ದಾರೆ. ನಿಮ್ಮ ಭಾವ ಇನ್ನೊಂದು 10 ದಿನದಲ್ಲಿ ಇಬ್ಬರೇ ಹೆಂಡಿನ ಮುದ್ದಿನ ಗಂಡ ಆಗ್ತಾರೆ. ಶ್ರೇಷ್ಠ ಅಂತೂ ರೆಸಾರ್ಟಲ್ಲಿ ಮದುವೆ ಆಗ್ತಿದ್ದಾಳೆ. ಎಲ್ರಿಗೂ ಕೂಡ ಬನ್ನಿ ಬನ್ನಿ ಅಂತ ಕರೀತಿದ್ದಾಳೆ ಅಂತ ಹೇಳ್ತಿದ್ರೆ ಅದಕ್ಕೆ ಭಾವ ಇಷ್ಟೊಂದು ಡಿವೋರ್ಸ್ಗೆ ಫೋರ್ಸ್ ಮಾಡ್ತಿರೋದು. ನಾನಿರೋ ತನಕ ಯಾವುದೇ ಕಾರಣಕ್ಕೂ ಅವರಿಬ್ಬರು ಮದುವೆ ಆಗಿ ನನ್ನ ಅಕ್ಕಂಗೆ ಮೋಸ ಆಗೋದಕ್ಕೆ ಬಿಡುವುದಿಲ್ಲ ಅಂತ ಅಂದ್ಕೊಂಡಿದ್ದೆ. ತಾಂಡವ್ ಆಫೀಸ್ ಕಡೆ ಹೋಗ್ತಿದ್ದಾಳೆ. ಆ ಕಡೆ ತಾಂಡವ್ ಆಫೀಸಲ್ಲಿ ಇವತ್ತು ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಕೊಡೋ ಫಂಕ್ಷನ್ ಇದೆ. ಈ ಬಾರಿ ಕೂಡ ತಾಂಡವ್ಗೆ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಸಿಗ್ತಾ ಇದೆ. ಈ ಕಡೆ ಸ್ಟೇಜ್ ಮೇಲೆಲ್ಲ ಗೆಸ್ಟ್ಸ್ ಇದ್ದಾರೆ. ಇಲ್ಲಿ ಕೊಲೀಗ್ಸ್ ಎಲ್ಲ ಏನು ಈಗ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರಾ, ಜೊತೆಗೆ ಮನೆಯಿಂದ ಕೂಡ ಊಟ ತರಲ್ಲ ಹಾಗೆ ಹೇಗೆ ಅಂತ ಹೇಳ್ತಿದ್ರೆ ತಾಂಡವ್ ಏನೂ ಕೂಡ ಮಾತಾಡ್ತಿಲ್ಲ. ಸ್ಟ್ರೆಸ್ಸಲ್ಲಿ ಇರಲೇಬೇಕಾಗತ್ತಲ್ವ, ಎಷ್ಟೆಲ್ಲ ಜವಾಬ್ದಾರಿ, ಇಷ್ಟು ಚೆನ್ನಾಗಿ ಜವಾಬ್ದಾರಿನ ನಿಭಾಯಿಸಿದ್ರಿಂದಾನೇ ತಾನೇ ನಿಮಗೆ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಕೊಡ್ತಿರೋದು, ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾರೆ. ಶ್ರೇಷ್ಠ ಕೂಡ ಜೊತೆಲೇ ಇರ್ತಾರೆ. ನಂತರ ಈ ಕಡೆ ಹೋಸ್ಟ್ ಈ ಬಾರಿ ಕೂಡ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಬೇರೆ ಯಾರಿಗೂ ಹೋಗ್ತಿಲ್ಲ, ನಮ್ಮ ಪ್ರೀತಿಯ ತಾಂಡವ್ಗೆ ಹೋಗ್ತಿದ್ದೆ. ಅವರ ಒಂದು ಡೆಡಿಕೇಶನ್, ಜೊತೆಗೆ ಜೂನಿಯರ್ಸ್ಗೆ ಹೇಳ್ಕೊಡೋ ರೀತಿ, ಜೊತೆಗೆ ಅವರ ಒಂದು ಹಾನೆಸ್ಟಿ, ಜೊತೆಗೆ ಕೆಲಸ ಮಾಡೋ ರೀತಿ, ಇದೆಲ್ಲದರ ಜೊತೆಗೆ ತುಂಬಾ ಡಿಗ್ನಿಫೈಡ್ ಆಗಿದ್ದಾರೆ. ಇವರು ನಮ್ಮ ಕಂಪ್ನಿಗೆ ತುಂಬಾ ಸಿಗ್ನಿಫಿಕೆಂಟ್ ಅಂತ ಹೇಳೋದ್ರ ಮುಖಾಂತರ ಅವ್ರಿಗೆ ಈ ಪ್ರಶಸ್ತಿ ಸಲ್ತಾ ಇದೆ. ಇವರೇ ಡಿಸರ್ವ್ ಅಂತ ಹೇಳಿ ತಾಂಡವ್ನ ಸ್ಟೇಜ್ ಮೇಲೆ ಕರೀತಿದ್ರೆ ಏನು ಈ ಭಾವನ ಮುಖವಾಡ ಏನು ಅನ್ನೋದನ್ನು ಇವತ್ತು ಎಲ್ಲರೂ ಮುಂದೆ ಕಳ್ಸಿಡ್ತೀನಿ. ಈ ಭಾವಂಗೆ ಮರ್ಯಾದೆ ಕೊಡಬೇಕಾ, ಈ ಭಾವಂಗೆ ಸನ್ಮಾನನ, ಪ್ರಶಸ್ತಿನ ಯಾವ ಪುರುಷಾರ್ಥಕ್ಕೋ ಅಂತ ಅಂದ್ಕೊಂಡಿದ್ದೆ. ಪೂಜಾ ಬರ್ತಾ ಇದ್ದಾಳೆ. ಪೂಜಾ ಬರ್ತದಾಗೆ ಇಲ್ಲಿ ತಾಂಡವ್ಗೆ ಇನ್ನೇನು ಪ್ರಶಸ್ತಿನ ಕೊಡಬೇಕು ಅಷ್ಟರಲ್ಲಿ ಪೂಜಾ ಬಂದಿದೆ. ಬಿಗ್ ಶೋ ಕೊಡ್ತಾಳೆ. ಈ ಕಡೆ ತಾಂಡವ್ಗಂತೂ ಶಾಕ್ ಆಗ್ತದೆ, ಏನಿದು ಪೂಜಾ ಯಾಕೆ ಬಂದಿದ್ದಾಳೆ ಅಂತ. ಬಟ್ ಪೂಜಾ ಸನ್ಮಾನ ಆಗ್ತಿರೋ ತಾಂಡವ್ಗೆ ಅವಮಾನ ಮಾಡ್ತಾಳೆ. ಈ ಕಡೆ ತಾಂಡವ್ ಏನು ಎಂತು ಅನ್ನೋದನ್ನು ಎಲ್ಲರೂ ಮುಂದೆ ಬಟಾಬೈಲ್ ಮಾಡೋದ್ರ ಮುಖಾಂತರ ಒಂದು ಬಿರುಗಾಳಿನ ಎಬ್ಬಿಸ್ತಾಳೆ. ಪೂಜಾ ಮಾಡು ಈ ಒಂದು ಕೆಲಸ ಯಾವ ಒಂದು ಟ್ವಿಸ್ಟ್ಗೆ ಕಾರಣ ಆಗುತ್ತೆ. ಈ ಕಡೆ ತಾಂಡವ್ ಮರ್ಯಾದೆ ಹೋಗುತ್ತೆ ಅಥವಾ ಪೂಜಾನ ಎಳ್ಕೊಂಡು ಹೋಗುತ್ತೆ. ಈ ಕಡೆ ತಾಂಡವ್ ಪೂಜಾಗೆ ಚಾಲೆಂಜ್ ಮಾಡ್ತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡಿ.